ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೇಲರ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನ್ಯೂ ಸ್ಲೀವ್ಸ್ ಡಿಸೈನ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಮತ್ತು ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ನ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಸ್ಲೀವ್ಸ್ ಲೆಂತ್ 9 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸ್ ವಿಡ್ತು 7 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ಸ್ ಡೌನು 3 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಮೇನ್ ಫ್ಯಾಬ್ರಿಕ್ಕು. ಈ ಮೇನ್ ಫ್ಯಾಬ್ರಿಕ್ಕು ರೈಟ್ ಸೈಡಾಗಿ ಹಾಕ್ಕೊಂಡು ಅದ್ರ ಮೇಲೆ ಈ ಲೈನಿಂಗ್ನ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಲೀವ್ಸ್ ಡಿಸೈನ್ಗೋಸ್ಕರ ಈ ರೀತಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ. ಇದು 2 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ ಈ ರೀತಿ. ಈ ಕ್ಯಾನ್ವಾಸ್ನ ವಿಡ್ತು 3 ಇಂಚಿಗೆ ತೊಗೊಂಡಿದ್ದೀನಿ. ಆಮೇಲೆ ಇದರ ಲೆಂತು 6 ಇಂಚಿಗೆ ತೊಗೊಂಡಿದ್ದೀನಿ. ಈಗ ಇಲ್ಲಿ 1/2 ಇಂಚಿಗೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಕೂಡ 1/2 ಇಂಚಿಗೆ ಈ ರೀತಿ ಒಂದು ಪಾಯಿಂಟ್ ಹಾಕ್ಕೊಂಡು ಇಲ್ಲಿ 1 ಇಂಚಿಗೆ ಈ ರೀತಿ ಮಧ್ಯದಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ 1 ಇಂಚಿಗೆ ಒಂದು ಬಾಕ್ಸ್ನ ನಾವು ಹಾಕ್ಕೊಳ್ಳೋಣ. ಇದು ಸ್ಲೀವ್ಸ್ದು ಡಿಸೈನ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ. ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಈ ರೀತಿ 1 ಇಂಚಿಗೆ ಒಂದು ಬಾಕ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಲೀವ್ಸ್ ಡಿಸೈನ್ ಶೇಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಡಿಸೈನ್ ಶೇಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಪೆನ್ನಿಂದ. ಈ ರೀತಿ ಇದನ್ನ ಮಾರ್ಕ್ ಮಾಡಿ ಆಯಿತು. ಈಗ ಇದನ್ನ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಲೀವ್ಸ್ ಡಿಸೈನ್ ಶೇಪ್ನ ಕಟ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು. ಈಗ ಇದನ್ನು ಈ ರೀತಿ ನೋಡಿ, ಈ ರೀತಿ ಇದನ್ನ ಓಪನ್ ಮಾಡಿದ್ದೀನಿ. ಈ ರೀತಿ ಇದನ್ನು ಸ್ಲೀವ್ಸ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ಸ್ಲೀವ್ಸ್ನ ತಿರ್ಗಿಸ್ಕೊಂಡು ಮತ್ತೆ ಮೇಲೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಈಗ ಈ ಸ್ಲೀವ್ಸ್ ಮೇಲಿನ ಸೈಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಸ್ಲೀವ್ಸ್ಗೆ ಲೈನಿಂಗ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಈಗ ಈ ಸ್ಲೀವ್ಸ್ನ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಒಂದು ಪೆನ್ಸಿಲಿಂದ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಮಧ್ಯದಲ್ಲಿ ಈ ರೀತಿ ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ಲೀವ್ಸ್ ಡಿಸೈನ್ ಸ್ಟಿಚಿಂಗ್ಗೋಸ್ಕರ ಈ ರೀತಿ ಲೈನಿಂಗ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಲೈನಿಂಗ್ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಕ್ಯಾನ್ವಾಸ್ಗೆ ನಾನು ಲೈನಿಂಗ್ನ ಹಚ್ಚಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನೋಡ್ಬೋದು. ಈ ರೀತಿ ಇದನ್ನು ಮಧ್ಯದಲ್ಲಿ ನೀಟಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು ಈ ಸ್ಲೀವ್ಸ್ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಈ ರೀತಿ ಈ ಸ್ಲೀವ್ಸ್ ಮಧ್ಯದಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ವಲ್ಲ, ಅದ್ರ ಮೇಲೇ ಇದನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿರೋಂಥ ಕ್ಯಾನ್ವಾಸ್ನ ಸ್ಲೀವ್ಸ್ಗೆ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಈ ರೀತಿ ಇದನ್ನ ಮಧ್ಯದಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದನ್ನು ನೀಟಾಗಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನೆಲ್ಲ ಕಟ್ ಮಾಡಿ ಆಯಿತು. ಇಲ್ಲಿ ಸೈಡಲ್ಲಿ
ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈಗ ಇದನ್ನು ಈ ರೀತಿ ಒಂದು ಸಲ ಪ್ರೆಸ್ ಮಾಡ್ಕೊಳ್ಳೋಣ. ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಈ ಕ್ಯಾನ್ವಾಸ್ ಮತ್ತು ಲೈನಿಂಗು ತಿರ್ಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಇದನ್ನು ತಿರುಗಿಸ್ತಾ ಇದ್ದೀನಿ. ಈ ರೀತಿ ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ ಡಿಸೈನ್ನ ನಾನು ಲೈನಿಂಗ್ ತಿರುಗಿಸಿ ಸ್ಟಿಚ್ ಮಾಡಿ ಆಯಿತು ಮೇಲ್ಗಡೆ. ಈಗ ಈ ಸ್ಲೀವ್ಸ್ದು ಈ ರೀತಿ ಬಂದಿದೆ ನೋಡಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಜಾಸ್ತಿ ಆಗಿರೋದನ್ನು. ಈ ರೀತಿ ಸ್ಲೀವ್ಸ್ ರೆಡಿ ಆಯಿತು. ಈಗ ಇದರ ಮಧ್ಯದಲ್ಲಿ ಒಂದು ನಾವು ಪ್ಲೇಟ್ಸ್ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಬಾರ್ಡರ್ನ ನಾನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ಗಳನ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ. ಈಗ ಇದರ ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಇದನ್ನ ಸ್ಟಿಚ್ ಮಾಡಿ ಆಯಿತು ನೋಡ್ಬೋದು. ಈಗ ಇದನ್ನು ಈ ಸ್ಲೀವ್ಸ್ ಮಧ್ಯದಲ್ಲಿ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ. ಇಲ್ಲಿ ನೋಡ್ಬೋದು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನು ನೀಟಾಗಿ ಸ್ಲೀವ್ಸ್ ಮಧ್ಯದಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಟ್ಸ್ ಪಾರ್ಟ್ನ ಸ್ಲೀವ್ಸ್ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡಿ ಆಯಿತು. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈ ಸ್ಲೀವ್ಸ್ನ ಕಟ್ಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಡಿಸೈನ್ ಮಧ್ಯದಲ್ಲಿ ನಾವು ಗೋಲ್ಡನ್ ಬೀಡ್ಸು ಅಥವಾ ವೈಟ್ ಬೀಡ್ಸ್ಗಳನ್ನ ಹಚ್ಕೊಳ್ಬಹುದು. ಈ ರೀತಿ ನಾನು ಇಲ್ಲಿ ವೈಟ್ ಫ್ಲವರ್ಸ್ನ ಹಚ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಸ್ಲೀವ್ಸ್ ಕಾಣಿಸ್ತಾ ಇದೆ ಅಂತ.